ಇದು ನಾಗಲಿಂಗ ಪುಷ್ಪ. ನಾಗಲಿಂಗ ಪುಷ್ಪ ಹೆಸರಿಗೆ ತಕ್ಕ ಹಾಗೇ ಇದೆ. ಸರಿಯಾಗಿ ಗಮನಿಸಿ ನೋಡಿ. ಹಾವಿನ ಹೆಡೆ ಮೇಲ್ಗಡೆ ಇರ್ತೀಯಲ್ಲ, ಅದು ಹಾವಿನ ಹೆಡೆ. ಕೆಳಗೆ ಪುಟ್ಟದಾದಂಥ ಒಂದು ಶಿವಲಿಂಗ ರೂಪ, ಮತ್ತು ಆ ಶಿವಲಿಂಗವನ್ನು ಇಡಲಿಕ್ಕೆ ಪಾಣಿಪೀಠ ಎಲ್ಲವನ್ನು ಈ ಹೂವಿನಲ್ಲೇ ಕಾಣ್ಬೋದು. ಜೊತೆಗೆ ಒಳ್ಳೆಯ ಸುವಾಸನೆ ಕೂಡ ಈ ಹೂವಿಗಿದೆ. ಕಪ್ಪೆ ಚಿಪ್ಪಿನಲ್ಲಿ ಮುತ್ತೊಂದ ಬಚ್ಚಿಟ್ಟಂತೆ ಆ ಪುಟ್ಟ ಲಿಂಗ ಇದೆಯಲ್ಲ, ಆಹಾ, ಇದೇ ರೀ ಪ್ರಕೃತಿ ವಿಸ್ಮಯ ಅಂದರೆ. ಈ ಹೂವಿನ ರಚನಾ ವಿನ್ಯಾಸದಿಂದಾಗಿಯೇ ನಮ್ಮ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಈ ಹೂವಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ. ಹೀಗಾಗಿ ಈ ಪುಷ್ಪವನ್ನು ನಾಗಕೇಶರ, ಮಲ್ಲಿಕಾರ್ಜುನ ಪುಷ್ಪ, ಶಿವ ಕಮಲ, ಕೈಲಾಸಪತಿ ಹೂವು, ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಇಷ್ಟಾಗಿಯೇ ಕೂಡ ಈ ನಾಗಲಿಂಗ ಪುಷ್ಪ ಮೂಲತಃ ಭಾರತದ ಪುಷ್ಪ ಅಲ್ಲ. ಈ ಮರವೇ ಈ ದೇಶದ್ದಲ್ಲ. ಇದು ಅಮೇರಿಕದಿಂದ ವಲಸೆ ಬಂದಿರುವಂಥ ಮರ ಆಗಿದೆ. ದಕ್ಷಿಣ ಅಮೇರಿಕದ ಅಮೆಜಾನ್ ಕಾಡು ಈ ನಾಗಲಿಂಗ ಪುಷ್ಪದ ಮರದ ಮೂಲವಾಗಿದ್ದು, ಇದು ಭಾರತಕ್ಕೆ ವಲಸೆ ಬಂದಿರುವಂತಹ ಒಂದು ಮರ ಆಗಿದೆ. ನಾವು ಭಾರತೀಯರು ಗಿಡ ಮರ ಪ್ರಕೃತಿನಲ್ಲೂ ಕೂಡ ದೇವರನ್ನು ಹುಡುಕುವಂಥವ್ರು. ಹೀಗಾಗಿ ಆ ಶಿವನ ಮೇಲೆ ನಮಗೆ ಇರುವ ಪ್ರೀತಿಯಿಂದ ಈ ಪುಷ್ಪದಲ್ಲಿ ಕಾಣುವ ಆ ನಾಗಲಿಂಗವನ್ನು ನೋಡಿ ನಾವು ಇದನ್ನು ನಾಗಲಿಂಗ ಪುಷ್ಪ ಅಂತೇಳಿ ಕರಿತೀವಿ. ಆದರೆ ಇದರ ಮೂಲ ಸ್ಥಾನ ಅಮೇರಿಕದಲ್ಲಿ ಈ ಮರವನ್ನು ಕೆನೋನ್ ಬಾಲ್ ಟ್ರೀ ಅಂತೇಳಿ ಕರೀತಾರೆ. ಹಾಗೆ ಇದರ ಹೂವನ್ನು ಕೆನೋನ್ ಬಾಲ್ ಫ್ಲವರ್ ಅಂತೇಳಿ ಕರೀತಾರೆ. ಈ ಕೆನೋನ್ ಬಾಲ್ ಟ್ರೀ ಅಂತೇಳಿ ಯಾಕೆ ಕರೀತಾರಪ್ಪ ಅಂದರೆ, ಈ ಮರದ ಕಾಯಿಗಳಿದಾವಲ್ಲ, ಅವು ಒಳ್ಳೆ ಬಾಲ್ ರೀತಿ ಅಥವಾ ಈ ಪಿರಂಗಿಯ ದೊಡ್ಡ ಗುಂಡಿನಂತೆ ದಪ್ಪಗಿರೋದ್ರಿಂದ ಈ ಹೆಸರಿನಿಂದ ಕರೀತಾ ಇದ್ದಾರೆ. ಈ ನಾಗಲಿಂಗ ಪುಷ್ಪದ ಹೂವಿನ ಮರ ಈ ನಮ್ಮ ಸಸ್ಯ ವಿಜ್ಞಾನದ ಪ್ರಕಾರ ಲೆಸಿಥಿಡೇಸಿ ಎಂಬ ಹೂ ಬಿಡುವ ಸಸ್ಯ ಪ್ರಭೇದಕ್ಕೆ ಈ ಮರ ಸೇರಿದೆ. ಈ ನಮ್ಮ ಭಾರತದ ಧಾರ್ಮಿಕ ಪರಂಪರೆಯಂತೆ, ನಮ್ಮ ದೈವಿಕ ನಂಬಿಕೆಯಂತೆ ಶಿವಲಿಂಗವೇ ವಿನ್ಯಾಸಗೊಂಡಿರುವ ಈ ಶಿವಲಿಂಗ ಪುಷ್ಪದ ಮರಗಳು ಈ ನಮ್ಮ ಭಾರತಕ್ಕಿಂತ ಹೆಚ್ಚಾಗಿ ಆ ದೂರದ ಅಮೇರಿಕ, ಶ್ರೀಲಂಕಾ, ಥೈಲ್ಯಾಂಡ್ನಲ್ಲಿ ಹೇರಳವಾಗಿ ಕಂಡುಬರ್ತವೆ. ಇದು ನಾಗಲಿಂಗ ಪುಷ್ಪ ಅನ್ನುವ ಹೆಸರಿಗೆ ತಕ್ಕಂತೆಯೇ ಇದು ಶಿವರಾತ್ರಿ ಸಮಯದಲ್ಲಿ ಅಂದರೆ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಅರಳುತ್ತದೆ ಈ ಹೂವುಗಳು ಅಂಥೇಳಿ ಹೇಳ್ತಾರೆ. ಅದರಲ್ಲೂ ಕೂಡ ಈ ಗೊಂಚಲುಗಳಲ್ಲಿ ರಾಶಿ ರಾಶಿಗಳ ಹೂವುಗಳನ್ನು ಆಗ ನೋಡ್ಬೋದು ಅಂತ ಹೇಳ್ತಾರೆ. ಆದರೆ ಇದು ಮೇನ ಎಂಡು ಮತ್ತು ಮೇ, ಜೂನ್, ಜುಲೈ ಈ ಸಂದರ್ಭದಲ್ಲಿ ಈ ಮರದ ಹೂಗಳು ನಮ್ಮ ತುಮಕೂರಿನಲ್ಲಿ ರಸ್ತೆಯಲ್ಲಿರುವಂತಹ ಕೆಲವೊಂದು ಮರಗಳಲ್ಲಿ ಅರಳಿ ನಿಂತಿದ್ದಾವೆ. ಇನ್ನು ಮೊಗ್ಗುಗಳು ಕೂಡ ಇದ್ದಾವೆ, ಹೂವುಗಳು ಕೂಡ ಇದ್ದಾವೆ. ಹೂವು ಧಾರ್ಮಿಕವಾಗಿ ಬಹಳ ವಿಸ್ಮಯಕಾರಿ ಅಂತ ಅನ್ನಿಸ್ಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂದರೆ ಅದು ಚಿಪ್ಪಿನ ಆಕೃತಿಯೇ ಆಗಿದೆ. ನೋಡಿ, ಈ ಕೆಳಗಡೆ ಒಟ್ಟು 6 ಎಸಳುಗಳು, ಆ ಎಸಳುಗಳ ಮಧ್ಯಭಾಗದಲ್ಲಿ ಹಳದಿ ಹಾಗೂ ಅದರ ಮೇಲೆ ಏರಳವಾಗಿ ಕೇಸರಗಳು ಕಾಣಸಿಗ್ತವೆ. ಸುತ್ತಲಿನ ದಳದ ಒಳಗೆ ಆ ಪುಟ್ಟ ಲಿಂಗ ಒಂದು ಇದೆ. ಇದೇ ನಮ್ಮನ್ನು ವಿಸ್ಮಯ ಮೂಡಿಸುವಂಥದ್ದಾಗಿದೆ. ಈ ಹೂವಿನ ಸುವಾಸನೆ ಒಂಥರ ಮನಸ್ಸಿಗೆ ಮುದ ಕೊಡ್ತದೆ. ಆದರೆ ಈ ಹೂವಿನಲ್ಲಿ ಮಕರಂದ ಇಲ್ಲ. ಹಾಗಿದ್ರೂ ಕೂಡ ಜೇನು ಇದರ ಸುವಾಸನೆಗೆ ಆಕರ್ಷಿತವಾಗಿ ಅದರ ಸುತ್ತ ತಿರುಗ್ತಾನೇ ಇರ್ತವೆ. ಅಂದ ಹಾಗೆ ಈ ನಾಗಲಿಂಗ ಪುಷ್ಪ ಆ ದೂರದ ಅಮೇರಿಕದಿಂದ ವಲಸೆ ಬಂದಿದ್ದರೂ ಕೂಡ ಈ ನಮ್ಮ ಆಯುರ್ವೇದ ಪರಂಪರೆಯಲ್ಲಿ ಇದೊಂದು ಔಷಧೀಯ ಸಸ್ಯವಾಗಿ ಕೂಡ ಬಳಕೆ ಆಗ್ತಾ ಇದೆ. ಈ ಮರದ ಕಾಂಡ, ಬೇರು ಮತ್ತು ಹೂವಿನ ಎಸಳುಗಳಲ್ಲಿ ವಿವಿಧ ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳು ಇದ್ದಾವೆ. ಈ ಹೊಟ್ಟೆ ನೋವು, ಹಲ್ಲು ನೋವು ಮತ್ತು ಉಷ್ಣಕ್ಕೆ ಆಗುವಂಥ ಬಾಯಲ್ಲಿ ಬೊಕ್ಕೆ ಅಥವಾ ಹುಣ್ಣುಗಳ ನಿವಾರಣೆಗೆ ಇದರ ಕಾಂಡ ಮತ್ತು ಬೇರನ್ನು ಹೆಚ್ಚಾಗಿ ಆಯುರ್ವೇದದಲ್ಲಿ ಬಳಸ್ತಾರೆ. ಜೊತೆಗೆ ಮುಖದ ಕಾಂತಿಯನ್ನು ವೃದ್ಧಿಸ್ಲಿಕ್ಕೆ ಕೂಡ ಈ ಹೂವಿನ ಬಳಕೆಯನ್ನು ಮಾಡಲಾಗ್ತದೆ. ಇದರ ಎಲೆಗಳನ್ನು ಹಲ್ಲು ನೋವಿಗೆ ಮತ್ತು ಫಂಗಸ್ಸು, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಚರ್ಮ ರೋಗಕ್ಕೆ ರಾಮಬಾಣದಂತೆ ಚಿಕಿತ್ಸೆ ಥರ ಬಳಸಲಾಗ್ತದೆ. ಆದರೆ ಈ ನಾಗಲಿಂಗ ಪುಷ್ಪದ ಮರಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕಪ್ಪ ಅಂದರೆ ಇದರ ಸಂತತಿ ವೃದ್ಧಿಯಾಗುವುದು ಬಹಳ ವಿರಳ. ಇದಕ್ಕೆ ಕಾರಣ ಏನು ಅಂದರೆ ಈ ಮರದ ಕಾಯಿಗಳಿರ್ತಾವಲ್ಲ, ಅವು ನೋಡಿ, ಇದರ ಏನು ಹೂವುಗಳು ಆ ಮರದ ಕಾಂಡದ ಮೇಲೆ ಬಿಟ್ಟಿದ್ದಾವೆ, ಅದೇ ರೀತಿ ಅದರ ಕಾಯಿಗಳು ಕೂಡ ಈ ಬಾಲ್ ರೀತಿ ಅಥವಾ ಪಿರಂಗಿಯ ಗುಂಡಿನ ರೀತಿ ಇದ್ದು ಅವು ನೇರವಾಗಿ ಆ ಗಿಡದ ಬುಡಕ್ಕೆ ಬೀಳ್ತವೆ. ಹೀಗಾಗಿ ಆ ಬುಡದ ಗಿಡಕ್ಕೆ ಬಿದ್ದವು ಅಲ್ಲೇ ಕೊಳೆತೋಗ್ಬಿಡ್ತವೆ. ಹೀಗಾಗಿ ಈ ಮರದ ಸಂತತಿ ಹೆಚ್ಚಾಗ್ತದೆ ಇಲ್ಲ. ಹೀಗಾಗಿ ಇದನ್ನು ಸಸ್ಯವನ್ನಾಗಿ ಮಾಡಿ ಅದನ್ನು ನಾವು ಬೆಳೆಸಲೇಬೇಕಾಗಿದೆ.
ನಿಜಕ್ಕೂ ಇದು ಪ್ರಕೃತಿ ವಿಸ್ಮಯ ಅನ್ನುವಂತೆ ಆ ಶಿವನ ದರ್ಶನವನ್ನು ತನ್ನ ಪುಷ್ಪದಲ್ಲೇ ಮಾಡಿಸುವ ಈ ನಾಗಲಿಂಗ ಪುಷ್ಪದ ಮರ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದು ನಿಮಗೆ ಆ ಶಿವ ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲರಿಗೂ ಕೂಡ ನಮಸ್ಕಾರ.